ಗೊತ್ತಿರೋರು ಯಾರು ಹೇಳಿದ್ದಾರೆ ಅಂತ ನೋಡಿ. ಮೋನಿಶ್ ಅವರೇ, ಏನಿವತ್ತು ಹೈಟಿಗೆ? ಹೈಟಿ ಸ್ನ್ಯಾಕ್ಸ್ ಮಸಾಲ ವಡೆ ಮಸಾಲ ವಡೆ. ಇದು ಮಧುರ ವಡೆ ಅಲ್ಲ ಗೈಸ್, ಬಿಸಿ ಬಿಸಿ ಇವ್ರಿಗೆ. ನನಗೆ ತಣ್ಣಗಾಗಿರುತ್ತೆ. ಪೂಜೆ ಅವರೇ ಸಕ್ಕದಂಗೆ ಬರ್ತಿದೆ. ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸೋ ಫಾರ್ ಇನ್ ದಿಸ್ ಸೈಬರ್ ಸೆಕ್ಯೂರಿಟಿ ಹ್ಯಾಕಥಾನ್. ಚೆನ್ನಾಗಿತ್ತು. ಸೊಲ್ಯೂಷನ್ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಜಡ್ಜಸ್ಗೆ ಅವ್ರ ರಿಯಾಕ್ಷನ್ ನೋಡಿ ಎಲ್ಲ ಇಷ್ಟ ಆಗಿದೆ. ಸೊ ಈಗ ಇಂಪ್ಲಿಮೆಂಟ್ ಆದರೆ ತುಂಬ ಖುಷಿ ಆಗುತ್ತೆ. ನೋಡೋಣ ಯಾವ ಲೆವೆಲ್ ಗಂಟೆ ಹೋಗ್ತೀವಿ, ಟಾಪ್ 5 ಬರ್ತೀವ ಇಲ್ವಾ ಅಂತ. ಫಸ್ಟ್ ರೌಂಡ್ ಇವಾಗ ಮುಗ್ತಿದೆ. ಅಳದೊಂದು ಹತ್ತಿರ ನಾವು ಅಷ್ಟೇ ಗೈಸ್. ನಾನು ಹತ್ತಿಲ್ಲ ಗೈಸ್, ಇವರೇ ಬ್ರೋ. ಫೋನ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಎಲ್ಲ AI ಏನು ಯೂಸ್ ಮಾಡೋಂಗಿಲ್ಲ. ಐಡಿಯಾ ಕೊಡಬೇಕಂತೆ. ನಮಗೆ ಬಂದಿರೋದು CSRF ಮೇಲೆ ಒಂದು ಪ್ರಾಜೆಕ್ಟ್ ಮಾಡಿ ಟೆಸ್ಟರ್ ಅಂತ. ಹಾಗಂದ್ರೆ ಏನು ಅಂತ ಏನೂ ಐಡಿಯಾ ಗೊತ್ತಿಲ್ಲ. ಕೈಸ್ ನಾನು ಹೇಳ್ತೀನಿ ನೀಟಾಗಿ. ಎತ್ತ ಕ್ಯಾಮ್ರಾ ಮೇಲೆ ಬಾರೆ ಮೋನಿಶಾ. ಗೈಸ್ ನಮಗೆ ಹ್ಯಾಕಥಾನ್ಗೆ ಸ್ಟಾರ್ಟಿಂಗ್ ಏನು ಯೂಸ್ ಮಾಡಬೇಡಿ ಅಂದಿದ್ರು ಆಯ್ತಾ, ಇಂಟರ್ನೆಟ್ ಆಕ್ಸೆಸ್ ಏನು ಆಯಿತು ಬೇಡ. ಹಾಗೂ ಏನೇನೋ ಕಳ್ಳಾಟ ಆಡಿದ್ವಿ, ಅದು ಬೇರೆ ವಿಷಯವೆಲ್ಲ ಹೇಳಲ್ಲ. ಕಳ್ಳಾಟ ಅಂದ್ವಿ ಸುಮ್ಮನೆ ಅದೇ. ಈ ಕೊನೆಗೆ ಹೋದ್ವಿ. ಇಬ್ರು ಬೆಳಗ್ಗೆಯಿಂದ ಹೇಳ್ತಿದ್ದೀನಿ ಗೈಸ್, EC ಡಿಪಾರ್ಟ್ಮೆಂಟ್ ಅಂತ ಹೇಳಿ ಜಡ್ಜ್ಗೆ ಅಂತ. ಇಬ್ರು ಹೇಳಲಿಲ್ಲ. ಈಗ ಹೇಳಿದ್ರು ಅವಾಗ ಖುಷಿಯಾಗೋದ. EC ಅವ್ರಿಗೆ ಏನು ಗೊತ್ತಿಲ್ಲ, ಬಂದವ್ರೆ ಪರವಾಗಿಲ್ಲ ಅಂತ. ಏನೋ ಮಾಡಿ ಆಯಿತು. ನಮ್ಮನ್ನೇ ಫಸ್ಟ್ ಕೇಳ್ತಾ, ನಿಮ್ಮದೇ ಅಲ್ವಾ ಬೆಸ್ಟ್ ಪ್ರಾಜೆಕ್ಟ್? ಸರ್ ನಮ್ಮದೇ ಬೆಸ್ಟ್ ಪ್ರಾಜೆಕ್ಟ್ ಸಿಕ್ಕಿರೋದು. ಸುಮ್ಮನೆ ಆದ. ಅವ್ನು ಕೆಣಕಿದಕ್ಕೆಲ್ಲ ಇಲ್ಲಿ ತಿರ್ಗಿಸಿ ಹೇಳಿದ್ದೀವಿ ನೀಟಾಗಿ. ಸುಮ್ಮನೆ ಆಗೋನೆ. ಈಗ ಆಯಿತು ಮಾಡ್ಕೊಬನ್ನಿ ನೋಡೋಣ ಅಂದಿದ್ದಾನೆ. ಸಿಗ್ತೀವಿ ಗೈಸ್ ಮಿಡ್ ನೈಟ್. ಬೈ. ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಾಕ್ಬಿಡ್ತು. ಬಾಯ್ ಗೆಟ್ ಲಾಸ್ಟ್. ಬೈಮಾ ದುಡ್ಡು ಕೊಟ್ಟು ಬಂದಿದ್ದೀನಿ. You have no idea what we are doing. I know guys. I am here to support them morally. Moral support. This girl and this my bacha guys. Namma bacha. So what we are doing here? What are we doing? We're learning. We're actually learning. Oh, we are learning. Tokens. We are learning after coming into the hackathon. We learned what are tokens. We learned how CSRF, what does it mean. We learned everything after coming here. अभी मैं 2 मिनट में कोड विथ हैरी का क्रैश कोर्स करूंगी. HTML, जावा, ये सब सीखूंगी. अभी सीखूंगी. ಡವು ಗೈಸ್, ಬರೀ ಡವು ಬರೀ ನಮ್ಮಲೇ ಬಿಡಿ. Gone mad. ಗೈಸ್ ನಾನು ಇವಳಿಗೆ ಹುಚ್ಚ ನಿಂಗೆ ಅಂತ ಬೈದ್ರಳು. ನಾನು ಹುಟ್ಟಿರೋದೇ ಹುಚ್ಚಾಗಿ. ನನಗೆ ಕನ್ನಡ ಮರ್ತೋಸ್ಬಿಟ್ಕೊಳ್ಳಿ. No कन्नड़ा मेरे साथ, सिर्फ हिंदी में बकचोदी करो. ಮಕ ಮುಂದೆ ಹೇಳಲ್ಲ. ಕೇಳಲ್ಲ ಹೇಳು. ಅದೇನೋ ಅಂತಿಂದಿಂದಲ್ಲ ಹಿಂದಿಲಿ ನಮ್ಮ ಕನ್ನಡ ಪ್ರೇಕ್ಷಕರು ಹೊಡೆದ್ಬಿಡ್ತಾರೆ ನಿಂಗೆ ಅಷ್ಟೇ. ಆಮೇಲೆ ಕನ್ನಡದ ಹುಡುಗಿ ಹಿಂದಿಲಿ ಏನೇನೋ ಬೈದ್ಬಿಟ್ರೆ ಒಳ್ಳೆ ಮೇ ತಮಾಮ್. ಪ್ಲೀಸ್ ಈ ಹೆಣ್ಣು ಲೂಜ್ ಆಗ್ಬಿಟ್ಟವಳೆ. ಈ ಹೆಣ್ಣು ನೋಡಿ, ಈ ಹೆಣ್ಣು ಅಂತ ಪತ್ತೆ ಮೇಲೆ ಏನೋ ಮಾಡ್ತಾವಳೆ ಬಗ್ತಾವಳೆ. मैं तुर्ची वे इंग्लिश चे बिल वीडियो कॉल लियो ನೋಡೋದ. गाइस भूख लग रही है, कोई खाना दे दे तो मजा आ जाता. ಗೈಸ್ ಮಧ್ಯಾಹ್ನ ಊಟಕ್ಕೆ ಚೆನ್ನಾಗಿ ಕೊಟ್ಟಿಲ್ಲ ಗೈಸ್. ಬಾತ್ ಅನ್ನ ಸಾರು ಕೊಟ್ಟವ್ರೆ. ನಾವು ಒಂದು ವಡೆನೂ ಕೊಟ್ಟಿಲ್ಲ, ಒಂದು ಬೋಂಡನೂ ಕೊಟ್ಟಿಲ್ಲ. ಸ್ನೇಕ್ಸ್ ಒಂದು ಬರೀ ಕಾಪಿ ಕೇಳ್ತಾರೆ ಗೈಸ್. ನಾವೇನು ಲೆಕ್ಚರರ ಕಾಪಿ ಕುಡಿಯೋಕೆ ಮಕ್ಕಳು ಗೈಸ್ ಹಾಲು ಕುಡಿಯೋ ಮಕ್ಕಳು ನಾವು. ಐ ವಾಂಟ್ ಬಾರ್ನ್ವಿಟಾ. ಗೈಸ್ ನಿಮಗೆ ವ್ಯೂ ತೋರಿಸ್ತೀನಿ. ನೋಡು ಎಲ್ಲ ಕಮ್ಯುನಿಕೇಶನ್ ಮಾಡ್ತವ್ರೆ. ಬನ್ರಿ ಇಲ್ಲಿ ಮಿಸ್ ಲಾವಣ್ಯ ಅವರೇ. ಲಾವಣ್ಯ ಬರ್ತಿಲ್ಲ. ಬನ್ರಿ ಇಲ್ಲಿ ಲಾವಣ್ಯ ಅವರೇ. ಸೇ ಹಾಯ್. ನಮ್ಮ ವ್ಲಾಗ್ ಹಾಯ್ ಮಾಡಿ ಒಂಚೂರು. ಎಲ್ಲ ನೆಟ್ಟಿಗೆ ಬರ್ತಾ ಇರ್ತಾರೆ. ಅಲ್ಲ ಔಟ್ಪುಟ್ ಬಂತು ಅಂದ್ಲು ಗೈಸ್. ಕಣ್ಣಾಗ ಕೊಡ್ತೀವಿ ಅಂತ ನೆಟ್ಟಿಗೆ ಗೊತ್ತಿಲ್ಲ ಅಂತ ಔಟ್ಪುಟ್ ಬಂತು ಅಂದೆ. ನಾನು ಮಾಡ್ತಿರೋದಕ್ಕೆ ಔಟ್ಪುಟ್ ಬಂತು. ಮತ್ತೆ ಇನ್ನೇ ಆಯ್ತಾಯ್ತು ಬಾಯ್. ಪೂಜಾ ಶೆರ್ವಿ ಅವರ ಹೆಂಗಿದೆ ಊಟ? ರೋಟಿ ಮಿಲ್ಗೈ. ಮೋನಿಶಾ ಪವಿತ್ರನವ್ರು ಹೆಂಗಿದೆ ಊಟ? ಊಟ ಚೆನ್ನಾಗಿದೆ. ಇಷ್ಟ ಆಯ್ತಾ? ಗೈಸ್ ಬೆಡ್ ಹಾಕ್ಸಿದ್ದಾರೆ ಮೋನಿಶನ್ಗೋಸ್ಕರ. ಮೋನಿಶಾ ಬಂದು ಮನಿಕತ್ತಾಳೆ. ಪೂಜೆ ಅಂತೂ ಫಿಕ್ಸ್ ಆಗ್ಬಿಟ್ಟವಳೆ. ಬೆಳಗ್ಗೆ 4 ಗಂಟೆಗೆ ಬಂದು ಮನಿಕತ್ತಾಳೆ.
ಅಲ್ವಾ ರೆಡಿಯಾಗಲಿ ಪ್ರಾಜೆಕ್ಟ್ ಬಂದು ಮನೆ ಕೊಡೋದೆ ಎಕ್ಸ್ಪ್ಲೇನ್ ಮಾಡೋದು ಇವಳು ಜಡ್ಜ್ ಬಂದರೆ ಇವಳು ಉಂಟು ಆಮೇಲೆ ಹೌದು ಗೈಸ್, ಅಷ್ಟೇ ಗೈಸ್, ಬಾಯ್ ಗೈಸ್. ಪಾನಿ 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 ಗೈಸ್, ನಮ್ದು ನೈಟ್ಗೆ ತೋರಿಸ್ತಿದ್ದೆ ಕ್ಯಾಮ್ರಾ. ಬ್ಯಾಕ್ ಕ್ಯಾಮ್ರಾ ಆಗಲ್ಲ ನನ್ನ ಫೋನಲ್ಲಿ ಗೊತ್ತಾ, ಆಪ್ಷನ್ ನೈ. ತೋರಿಸ್ಬೇಕು ಬ್ಯಾಕ್ ಕ್ಯಾಮ್ರಾ, ತೋರಿಸಿ ನೀಟಾಗಿ ನಿಂತ್ಕೊಳ್ಳಿ ಗೈಸ್. ಇದು ನಮ್ಮ ಕಾಲೇಜ್. 9 ಗಂಟೆ ರಾತ್ರಿ. ಎಷ್ಟು ಕಪ್ಪಗಿದೆ. ಈ ಫ್ಲೋರ್ ಒಂದೇ ಫ್ಲೋರಲ್ಲಿ ನಾವು ಇದ್ದೀವಿ ಗೈಸ್. ಸೊ ಇದು ಒಂದೇ ಫ್ಲೋರ್ ಆನ್ ಆಗಿದೆ. ಇವಳು ಫ್ಯಾಮಿಲಿ ಜೊತೆ ಇದ್ದು ನಾವು ಫೋನ್ ಮಾಡಿ ಬೈಕ್ ಎಕ್ಸಾಮ್ಸ್. ಪೂಜಾ ಸೇರ್ವಿ ಅವರೇ ಹಾಯ್ ಗೈಸ್. ಗಂಟೆ ಈಗ 2 ಗಂಟೆ ಆಗಿದೆ. ಪೂಜಾ ಅವ್ರು ಔಟ್ಪುಟ್ ಬರ್ಸಿದ್ದಾರೆ. ಮನೀಶ್ ಅವರೇ ತಿರುಗಿ ನಮಸ್ಕಾರ. ಡೇಟಾಬೇಸ್ ಕನೆಕ್ಟ್ ಆಗಿಲ್ಲ. ಮೋನಿಶಾ ಅವರು ಪಾಪ ಅಲಾರಾಮ್ ಕೊಡ್ಕೊಂಡಲ್ಲಿ ಎದ್ರು ಗೈಸ್. ಪಾಪ ಹುಡುಗಿ 4 ಅವರ್ ಇಲ್ಲ ಬಿಡಿ, 1 ಅವರ್ 1.5 ಅವರ್ ಮಲ್ಗೋಳೇನ ಅಷ್ಟೇ ನೀಟಾಗಿ. ಅದು ಪಾಪ ಹಿಂಗೆ ಒದ್ದಾಡ್ತಾಳೆ, ಹಂಗೆ ಒದ್ದಾಡ್ತಾಳೆ, ಹಿಂಗೆ ಮನಿಕತ್ತಾಳೆ, ಅದನ್ನು ತಳ್ಬಿಟ್ಟು ಮನಿಕತ್ತಾಳೆ, ಇದನ್ನು ತಳ್ಬಿಟ್ಟು ಮನಿಕತ್ತಾಳೆ. ಸೊ ಈಗ 2 ಗಂಟೆ ಆಗಿದೆ ಗೈಸ್. ಆಚೆ ಬಂದಿದ್ದೀವಿ ಒಂದು ರೌಂಡು. ಪೂಜೆಗೆ ಮನಿಕೊಳಕ್ಕೆ ಆಸೆ, ಬಟ್ ಅಲ್ಲಿ ಲೇಟಾಗಿ ನೋಡಿ ಮನಿಕೊಳಕ್ಕೆ ಐತಿಲ್ಲ. ನಮ್ಮನ್ನ ಬಿಟ್ಟು ಹೋಗೋಕೆ ಐತಿಲ್ಲ, ಅಲ್ಲಿ ಹೋಗೋಕೆ ಐತಿಲ್ಲ, ಏನು ಮಾಡೋಕ್ಕೈತಿಲ್ಲ ಅವ್ರಿಗೆ. ಸೊ ಮನೆ ಹೋಗಿ ನಾಳೆ ಒಟ್ಟಿಗೆ, ನಾಳೆ ಎಲ್ಲ ಇವತ್ತು ಹೋಯ್ತೀವಿ ಬಿಡು. ಆಗಲೇ 2 ಗಂಟೆ. ಇವತ್ತು ಮನೆ ಹೋಗಿ ನೀಟಾಗಿ ಹೋಗಿ ಮಲ್ಕೋತೀನಿ ಅಷ್ಟೇ. ಎಲ್ಲ ಬಿಸಾಕ್ಬಿಟ್ಟು ನನಗೂ ಏನಕ್ಕೂ ಸಂಬಂಧ ಇಲ್ಲ ಅನ್ನಂಗೆ 12 ಅವರ್ 14 ಅವರ್ಸ್ ನಿದ್ದೆ ಮಾಡ್ತೀನಿ. ಫ್ರೈಡೇ ಕಾಲೇಜ್ ಬಂದರೂ ಪರವಾಗಿಲ್ಲ, ಬಂದೇ ಇದ್ರೂ ಪರವಾಗಿಲ್ಲ. ಓಕೆ ಗೈಸ್, ನಾವು ಬ್ರೇಕ್ಫಾಸ್ಟ್ ಟೈಮಿಗೆ ಸಿಗ್ತೀವಿ. ಬಾಯ್ ಬಾಯ್ ಗೈಸ್. ನಮ್ಮ ಮೋನಿಶ್ ಅವರು ಇಸ್ಪಿಟ್ ಆಡ್ತವ್ರೆ 3:15 ಬೆಳಗಿನ ಜಾವದಲ್ಲಿ. ಮೋನಿಶ್ ಅವರು ಔಟ್ಪುಟ್ ಬಂತ? ಎಷ್ಟು ಬಂತು ಔಟ್ಪುಟ್ಟು? ಆನ್ ಸ್ಕೇಲ್ ಆಫ್ 100% ಎಷ್ಟು ಪರ್ಸೆಂಟ್ ಬಂದಿದೆ ಔಟ್ಪುಟ್? ಹಿಂಗೆ 20% ಬಂದಿಲ್ಲ ಗೈಸ್. ಮಿಕ್ಕಿದೆಲ್ಲ ಪರ್ಸೆಂಟ್ ಬಂದಿದೆ ಅಂತ. ನಮ್ಮ ಮೋನಿಶಿನ ಅರ್ಲಿ ಮಾರ್ನಿಂಗ್ 7 ಗಂಟೆ. ಇವ್ರು ಒಂದು ಸ್ವಲ್ಪ ನಿದ್ದೆ ಮಾಡಿಲ್ಲ. ಹೆಂಗೆ ಅನಿಸ್ತಪ್ಪ? ಹೆಂಗೆ ಅಣ್ಣ ನನ್ನ ಕೈಲಿ ಆಯ್ತಿಲ್ಲ, ಅಣ್ಣ ನನ್ನ ಬಿಟ್ಬಿಡಿ. ಒಂಚೂರು ಮಲ್ಗೋಗ್ಬಿಟ್ಟಿಲ್ಲ ಗೈಸ್. ಮೋಸ ಈ ಕಾಲ ನಮ್ಮ ಮೋನಿಶ್ ಅವ್ರದ್ದು ಪೀಕ್ ಪ್ರೊಡಕ್ಟಿವಿಟಿ ಟೈಮು. ಅವ್ರು ರಾತ್ರಿ 2 ಗಂಟೆಯಿಂದ 7 ಗಂಟೆ ಏನೇ ಕೆಲಸ ಹೇಳಿ ಪಟ್ ಮಾಡಿ ಬಿಸಾಕ್ತಾಳೆ. ಸೊ ಇವಾಗ ನಾನು ಸ್ವಲ್ಪ ಕೆಲಸ ಮಾಡ್ತಾಳೆ. ಶಾಸ್ತ್ರಕ್ಕೆ ಏನಾದ್ರು ಕಾಣಬೇಕಲ್ಲ, ಚೆಕ್. Guys, you're the winners. Congratulations to the winners.